ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಈ ಜವಾಹರ್ಲಾಲ್ ನೆಹರು ಏನಾಗುತ್ತೆ, ಈತ ಮೋಸದಿಂದ ಆಡಳಿತ ಮಾಡಿದವರು ಏನು ಮಾಡ್ತಾರೆ, ಆ ಆ್ಯಕ್ಟನ್ನ ಸೋಲು ಹಂಗೆ ನೋಡ್ಕೋತಾರೆ. ಪಾಪ ಅಂಬೇಡ್ಕರ್ ಅವ್ರಿಗೆ ಬೇಜಾರಾಗುತ್ತೆ, ರಿಸೈನ್ ಮಾಡ್ತಾರೆ. ಅವರು ರಿಸೈನ್ ಮಾಡಿ ಏನು ಮಾಡ್ತಾರೆ, ಮನೇಲಿ ಕೂತ್ಕೋತಾರೆ. ಅದಂತರ ಏನಾಗುತ್ತೆ, 51ನೇ ಇಸ್ವಿನಲ್ಲಿ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಬಂದಾಗ ನೋಡಿ, ಬಾಂಬೆ ನಾರ್ತಿಂದ ಅಂಬೇಡ್ಕರ್ ಅವ್ರಿಗೆ ಸೀಟ್ ಕೊಡೋದಿಲ್ಲ ಕಾಂಗ್ರೆಸ್ನವರು. ಕಾಂಗ್ರೆಸ್ಸಿನಲ್ಲಿ ಮಂತ್ರಿ ಆಗಿರ್ತಾರೆ, ರಾಜೀನಾಮೆ ಕೊಡ್ತಾರೆ ಜವಾಹರ್ಲಾಲ್ ನೆಹರು ಜೊತೆ. ಇದು ಬಂದು ಭಿನ್ನಾಭಿಪ್ರಾಯ ಬಂದ್ಬಿಟ್ಟು, ಯಾಕೆಂದರೆ ಅವರು ಮಂಡಿಸಿದ್ದ ಕಾನೂನನ್ನ ನೆಹರು ಸೋಲು ಹಂಗೆ ನೋಡ್ಕೋತಾರೆ. ಹಾಗಾಗಿ ಏನಾಗುತ್ತೆ, ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗುತ್ತೆ. ಅವಮಾನ ತಾಳಲಾರ್ದು ಅವ್ರೇನು ಮಾಡ್ತಾರೆ, ಮಿನಿಸ್ಟ್ರಿಯಿಂದ ರಿಸೈನ್ ಮಾಡ್ತಾರೆ. ಕಾಂಗ್ರೆಸ್ಸಿಂದನೂ ಇದು ಮಾಡಿದ್ರೆ, ಕಾಂಗ್ರೆಸ್ನ ರಿಸೈನ್ ಮಾಡಲ್ಲ. ನೆಹರು ಏನು ಮಾಡ್ತಾರೆ, ಬಾಂಬೆ ನಾರ್ತ್ ಈಸ್ಟಿಂದ ಫಸ್ಟ್ ಜನರಲ್ ಎಲೆಕ್ಷನಲ್ಲಿ ಇವರಿಗೆ ಸೀಟ್ ಕೊಡೋದಿಲ್ಲ ಅಂತಂದರೆ ಎಂಥದ್ದು ಎಂಥದ್ದು ನಾರಾಯಣ್ ಕಾಜರೋಲ್ಕರ್ನ ಅರ್ಥ ಸರಿಯಾಗಿ ಗೊತ್ತಿಲ್ಲ. ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಗಾಂಧಿ ಜೊತೆಗಿರ್ತಾರೆ. ಮತ್ತು ಅಂಬೇಡ್ಕರ್ ಸ್ವಲ್ಪ ದಿವಸ ಕೆಲಸ ಮಾಡಿರ್ತಾರೆ. ಅಂಬೇಡ್ಕರ್ ಆಫೀಸಲ್ಲಿ ಕೆಲಸ ಮಾಡಿದವ್ರನ್ನ ಏನು ಮಾಡ್ತಾರೆ, ಕಾಂಗ್ರೆಸ್ಸಿಂದ ಸೀಟ್ ಕೊಡ್ತಾರೆ. ಕಾಂಗ್ರೆಸ್ಸಿಂದ ಸೀಟ್ ಕೊಟ್ಟು ಅವ್ರನ್ನ ಗೆಲ್ಲೋ ಹಾಗೆ ನೋಡ್ಕೋತಾರೆ, ಅಂಬೇಡ್ಕರ್ನ ಸೋಲು ಹಾಗೆ ನೋಡ್ಕೋತಾರೆ. ಹೀಗೆ ನೆಹರು ಮಾಡಿರ್ತಕ್ಕಂಥ ಅವಮಾನ, ನೆಹರು ಮಾಡಿರ್ತಕ್ಕಂಥ ಮೋಸ, ದೇಶಕ್ಕೆ ಮೋಸ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಎಸ್ ಟಿಗಳಿಗೆ ಮಾಡಿರ್ತಕ್ಕಂಥ ಮೋಸ ಸಮಾಜದಲ್ಲಿ ನಾವ್ಯಾಕೆ ಎತ್ತಾಡೋದಿಲ್ಲ ಅಂತಂದರೆ, 65 ವರ್ಷಗಳ ಕಾಲ ಈ ಸರ್ಕಾರವನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ನವ್ರ ಮೇಲಿತ್ತು. ಸೊ ಅವ್ರೇನು ಮಾಡಿದ್ರು, ಅವ್ರಿಗೆ ಬೇಕಾದ ಹಾಗೆ ಚರಿತ್ರೆಯನ್ನು ಡಿಸ್ಟರ್ಬ್ ಮಾಡ್ತಾ ಹೋದರು. ಅವ್ರಿಗೆ ಬೇಕಾದ ಹಾಗೆ ಸತ್ಯಗಳನ್ನ ತಿರ್ಚ್ಕೋತಾ ಹೋದರು. ಇದೆಲ್ಲ ತಿರ್ಚ್ಕೊಂಡಿದ್ದ ಪ್ರಭಾವನೇ ಏನಾಯಿತು, ಅಂಬೇಡ್ಕರ್ ಅವ್ರಿಗೆ ಮಾಡಿರ್ತಕ್ಕಂಥ ಮೋಸ ಎಲ್ಲ ಹಿಂದಿನ ಬೆಂಚಿಗೆ ಹೋಗ್ತಾ ಹೋಯಿತು. ಅವ್ರ ಮೂಗಿನೇರಿಕೆ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಸುಳ್ಳುಗಳನ್ನ ವೈಭವೀಕರಿಸಿ ಹೇಳ್ತಾ ಏನಾಯಿತು, ಇವರೇನು ಮಾಡಿದ್ರು, 47ನೇ ಇಸ್ವಿಯಿಂದ ಹಿಡಿದು 64ನೇ ಇಸ್ವಿವರೆಗೂ ಪ್ರಧಾನಮಂತ್ರಿಯಾಗಿ ಮೆರೆದ್ರಿ. ಮೆರೀಲಿಲ್ಲ ನೋಡಿ. ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಂದ್ಬಿಟ್ಟು ಗುಲ್ಜಾರಿಲಾಲ್ ನಂದಾ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿದ್ದರು. ಅದು ಬಿಟ್ಟರೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದರು. ಹೀಗೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿ ಇಲ್ಲದೇ ಇರಲಿ ಮೋಸ ಮಾಡೋದು ಅವರ DNA ಏನಾಗುತ್ತೆ ಅಂತ ನೋಡಿ. ಇವಾಗ ಫ್ರೀ ಅಕ್ಕಿ ಕೊಡ್ತೀವಿ ಅಂತಂದರು, ಹೆಂಗಸರಿಗೆಲ್ಲ ಫ್ರೀ ಮಾಡ್ತೀವಿ ಅಂತಂದರು, ಯುವ ನಿಧಿ ಕೊಡ್ತೀವಿ ಅಂತಂದರು, 2,000, 3,000, 5,000 ಕೊಡ್ತೀವಿ ಅಂತಂದರು. ಮತ್ತು ಅದಲ್ಲದೆ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತಂದರು. ಇದಲ್ಲದೆ ಇನ್ನೂ ಏನೇನೋ ಹೇಳ್ತಾರೆ. ಬಿಟ್ಟರೆ ಅಮೇರಿಕನ್ ಫ್ರೀ ಕೊಡ್ತೀವಿ ಅಂತಾರೆ. ಇವ್ರು ಏನು ಅಂದರೆ, ಎಲ್ಲಿವರೆಗೂ ನಂಬ್ತೀವಿ ಅಲ್ಲಿವರೆಗೂ ಇವರು ಹೊಸ ಸುಳ್ಳು ಹಾಕ್ತಾನೆ ಹೇಳ್ತಾರೆ. ಈ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದಾಗ 69ನೇ ಇಸ್ವಿನಲ್ಲಿ ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡೋದು. ಇಲ್ಲಿರ್ತಕ್ಕಂಥ ಬಡವ್ರನ್ನೆಲ್ಲ ಶ್ರೀಮಂತರ ಮಾಡಿಬಿಡ್ತೀವಿ. ಜನ ನಂಬ್ಕೊಂಡು ಓಟ್ ಹಾಕಿದ್ವಿ ರೀ ನಾವು. ಬಡತನ ಆಯಿತಾ? ಎಸ್, ಬಡತನ ನಿರ್ಮೂಲನೆ ಆಯಿತು. ಕಾಂಗ್ರೆಸ್ನವ್ರು ಬಡತನ ಆಯಿತು. ಹೀಗೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಒಂಥರ ಸುಳ್ಳು ಹೇಳ್ಕೊಂಡು ಯಾಮಾರಿಸ್ಕೊಂಡು ಕಾನ್ಸ್ಟಿಟ್ಯೂಷನ್ಗೆ ಮರ್ಯಾದೆ ಕೊಡದೇ ಸುಳ್ಳು ಹೇಳ್ಕೊಂಡು ಅಧಿಕಾರ ಅನುಭವಿಸ್ತಾರೆ. ಅಧಿಕಾರದಲ್ಲಿ ಇಲ್ಲ ಅಂದರೂ ಅಧಿಕಾರದಲ್ಲಿ ಬರೋದಕ್ಕೋಸ್ಕರ ಹೀಗೆ ಕಾಂಗ್ರೆಸ್ನವ್ರು DNA ರಕ್ತನೇ ಕೆಟ್ಟೋಗ್ಬಿಟ್ಟಿದೆ, ಕ್ಯಾನ್ಸರ್ ಥರ. ಕಾಂಗ್ರೆಸ್ನವ್ರನ್ನ ದೇಶಮುಕ್ತ ಮಾಡಬೇಕು. ಕಾಂಗ್ರೆಸ್ಸಿಂದ ದೇಶಮುಕ್ತ ಆಗಬೇಕು. ನಮ್ಮ ದೇಶ ಶ್ರೀಮಂತವಾಗಬೇಕು. ನಮ್ಮ ದೇಶ ಸ್ಟ್ರಾಂಗ್ ಆಗಬೇಕು. ನಮ್ಮ ದೇಶ ಅಮೇರಿಕಾನ ಬೀಟ್ ಮಾಡಬೇಕು. ನಮ್ಮ ದೇಶ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬೇಕು. ನಮ್ಮ ದೇಶ ಸ್ವಾವಲಂಬಿ ಆಗಬೇಕು. ನಮ್ಮ ದೇಶ ಮಿಲಿಟ್ರಿನಲ್ಲೂ ದೊಡ್ಡ ಶಕ್ತಿ ಆಗಬೇಕು. ನಮ್ಮ ದೇಶ ನುಸುಳುಕೋರರಿಗೆ, ಆಕ್ರಮಣಕಾರರಾಗಂಥ ಕೆಟ್ಟ ಮುಸಲ್ಮಾನರಿಗೆ ಗೆಲ್ಲಬೇಕು ಅಂತಂದರೆ ನೋಡಿ, ಕಾಂಗ್ರೆಸ್ನ ಮುಕ್ತ ಭಾರತ ಮಾಡಬೇಕು. ನರೇಂದ್ರ ಮೋದಿಯವರು ಇದನ್ನೇ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತಂದ್ರೆ. ಈಗೇನಾಗಿದೆ, NDA ಜೊತೆಗೆ ಸೇರಿಕೊಂಡು 265 ಸೀಟ್ ತೊಗೊಂಡ್ರುವ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದರೂ ಸಹ ಅಧಿಕಾರ ಮಾಡೋದಕ್ಕೆ ಇದಾಗಿಲ್ಲ. ಸ್ವಲ್ಪ ಯಾಮಾರಿದ್ದಾರೆ ಅಂತ ಹೇಳ್ಬೋದು. ಬನ್ನಿ, ನೆಕ್ಸ್ಟ್ ಎಲೆಕ್ಷನ್ 2029ರಲ್ಲಿ 400 ಸೀಟ್ ಗೆಲ್ಲೋ ಅಂಥ ಪ್ರಯತ್ನಗಳು ಇವಾಗಲಿಂದನೇ ಮಾಡೋಣ. ಕಾಂಗ್ರೆಸ್ನವ್ರದ್ದು ಎಲ್ಲ ಆಟಗಳು ಮುಗಿದೋಗ್ಬಿಟ್ಟಿದೆ. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಈ ದೇಶ ಇಂಡಿಯಾ ದೇಶ ಅಲ್ಲ, ಹಿಂದೂಸ್ತಾನ. ಇದು ಹಿಂದೂಗಳಿಗೆ ಮೆಜಾರಿಟಿನಲ್ಲಿರ್ತಕ್ಕಂಥವ್ರು ನಾವು. ಇವಾಗಲೂ 75%, 80% ಇದ್ದೀವಿ. ನಮ್ಮ ಆಶಯಗಳಿಗೆ ಪೂರಕವಾದಂಥ ಕಾನೂನುಗಳು ರಚನೆ ಆಗಬೇಕು. ಸೆಕ್ಯುಲರನ್ನು ಈ ಒಳಗೆ ತುರ್ಕಿರೋದಿದು. ಮುಸಲ್ಮಾನರು ಅಪೀಸ್ಮೆಂಟ್ ಮಾಡೋದಕ್ಕೋಸ್ಕರ ಸೆಕ್ಯುಲರ್ ವರ್ಡ್ನ ಸೇರಿಸಿದ್ದೀವಿ. ನೋಡಿ, ಮೊನ್ನೆ ಹೇಳ್ತಾ ಇದ್ದೆ ನಾನು, ಜೈ ಶ್ರೀರಾಮ್ ಅನ್ನೋದನ್ನು ಬ್ಯಾನ್ ಮಾಡಬೇಕಂತ. ಯಾರೋ ಮೌಲ್ವಿ ಕೂತ್ಕೊಂಡು TV ಡಿಬೇಟಲ್ಲಿ ಮಾತಾಡ್ತಿದ್ದ.
ಅಲ್ಲಪ್ಪ ಅಲ್ಲಾಹು ಅಕ್ಬರ್ ಅಂತಿರಲ್ಲ ಅಂತಂದು ಅಲ್ಲಾಹು ಅಕ್ಬರ್ ಅಂತ ನಮಗೆ ಕೊಟ್ಟಿರೋ ಸಂವಿಧಾನ, ಇದು ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಜೈ ಶ್ರೀರಾಮ್ ಅನ್ನೋದು ಬೇರೆ ಮಾಡಬೇಕು. ಇಲ್ಲಿವರೆಗೂ ಬರೀ ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತೀವಿ ನಾವು. ಹಿಂದೂಗಳೇ ಎಚ್ಚೆತ್ಕೊಳ್ಳಿ, ಸುಮ್ಮನೆ ಇರ್ತಕ್ಕಂಥ ಕಾಲ ಅಲ್ಲ ಇದು. ಹಿಂದೂ ದೇಶ ಪ್ರಪಂಚದಲ್ಲಿ ಎಲ್ಲಾದರೂ ಸೇಫ್ ಪ್ಲೇಸ್ ಬೇಕು ಅಂತಂದರೆ ಇಡೀ ಪ್ರಪಂಚದಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಒಂದೇ ಒಂದು ರಾಷ್ಟ್ರ ಹಿಂದೂ ರಾಷ್ಟ್ರ. ಬನ್ನಿ, ಇದನ್ನು ಕಾಯ್ಕೋಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ. ನನ್ನ ಕಣ್ಣು, ನನ್ನ ಮೂಗು, ನನ್ನ ಕಿವಿ, ನನ್ನ ಬಾಯಿ, ನನ್ನ ಕೈ, ನನ್ನ ಕಾಲು ಅಂದಾಗ ನನ್ನ ದೇಶ ಅನ್ನೋದು ಪ್ರತಿಯೊಬ್ಬ ಹಿಂದುವಿನಲ್ಲಿ ಹುಟ್ಟಬೇಕಿದು. ಇದು ಹುಟ್ಟತ್ತೆ ಅನ್ನೋ ಆಶೆಯೊಂದಿಗೆ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.